ಮಾರ್ನಿಂಗ್, ವೆಲ್ಕಮ್ ಟು ಪದ್ಮಿನಿ ದೀಪಕ್ ಲಾಕ್ಸ್. ಇವತ್ತು ಬೆಳಗ್ಗೆನೇ ನಾವು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇಡ್ಲಿ ಬ್ಯಾಟರ್ ಏನೋ ರೆಡಿಯಾಗಿತ್ತು, ಸೊ ಅದಕ್ಕೆ ಆನಿಯನ್ ಪಲ್ಯ ಮಾಡ್ಕೊತಾ ಇದ್ವಿ. ಈ ಆನಿಯನ್ ಪಲ್ಯಗೆ ಒಂದು ಕಡೆ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಎಳ್ಳು ಹಾಕಿ ಒಂದು ಕಡೆ ರುಬ್ಬಿಟ್ಕೊಂಡು, ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕೋಕ್ಕೆ ಎಣ್ಣೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ನಾವು ರುಬ್ಬಿದಂಥ ಮಸಾಲೆನ ಹಾಕಿ ಫ್ರೈ ಮಾಡಬೇಕು. ರುಬ್ಬಿದಂಥ ಮಸಾಲೆ ಜೊತೆಗೆ ನಾನು ಒಂದು ಕಡೆ ಆಲೂಗೆಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ವಿ. ಏನಕ್ಕೆ ಅಂದರೆ ನಮ್ಮ ಮನೇಲಿ ತುಂಬ ಜನ ಇರೋದ್ರಿಂದ ಮತ್ತು ಬಾಕ್ಸ್ಗಳು ತೊಗೋಬೇಕಾಗಿರೋದ್ರಿಂದ ಗ್ರೇವಿ ಆನಿಯನ್ದು ಸಾಕಾಗಲ್ಲ ಅಂದ್ಬಿಟ್ಟು ಆಲೂಗೆಡ್ಡೆನೂ ಹಾಕಿ ಗ್ರೇವಿ ಮಾಡ್ಕೊಂಡ್ವಿ. ಸೊ ಇದು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪಾಕಿ ಮುಗಿಸಿದ್ರೆ ಈ ಆನಿಯನ್ ಪಲ್ಯ ರೆಡಿ ಆಯಿತು ಇಡ್ಲಿಗೆ. ಸೊ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಮನೇಲಿ ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ರೆಡ್ ಹೂಗಳೇ ಬಿಟ್ಟಿತ್ತು, ಅದನ್ನೇ ಮುಡಿಸಿ ಪೂಜೆ ಮಾಡಿ ನಂತರ ನಾಷ್ಟ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಮಧ್ಯಾಹ್ನ ಹಾಗೇ ಬಿಡ್ತು. ಸೊ ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು. ಸೊ ಈಗ ಕೆಲಸ ಎಲ್ಲ ಮುಗೀತು, ಟಿಫನ್ ಆಯಿತು. ನೆನ್ನೆ ಸಾಂಬಾರಿದೆ, ಮಧ್ಯಾಹ್ನ ಊಟಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ದಿನ ಆಯಿತು, ನಾನು ಟ್ರಿಪ್ ಹೋಗಿ ಬಂದಿರೋ ವೀಡಿಯೋನೇ ನಾನು ಇನ್ನೂ ಎಡಿಟಿಂಗ್ ಮಾಡಿಲ್ಲ. ನಮ್ಮ ಮಮ್ಮಿ ಮನೆಗೆ ಹೊಟ್ಟೋಗಿದ್ನಲ್ಲ, ಸೊ ಅಲ್ಲಿ ಸಿಸ್ಟಮ್ ಅಂತೂ ನಾನು ತಗೋಗೋಕ್ಕಾಗಲ್ಲ ಎಡಿಟಿಂಗ್ ಮಾಡೋಕ್ಕೆ. ಸೊ ಒಂದು 15 ಡೇಸು ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ರಜಕ್ಕೆ. ಅದಕ್ಕೋಸ್ಕರ ಯಾವುದೇ ವೀಡಿಯೋಸು ಹಾಕಿರಲಿಲ್ಲ, ಎಡಿಟಿಂಗು ಮಾಡಿರಲಿಲ್ಲ. ಸೊ ಹಳೆ ವೀಡಿಯೋನೆಲ್ಲ ಎಡಿಟಿಂಗ್ ಮಾಡಿಬಿಟ್ಟು ಈಗ ಅಪ್ಲೋಡ್ ಮಾಡಬೇಕು, ಅದರದ್ದೇ ವರ್ಕಲ್ಲಿದ್ದೀನಿ. ಇದಾದಮೇಲೆ ಹೇಗೋ ನೆನ್ನೆ ಸಾಂಬಾರಿದೆ, ಅನ್ನ ಮತ್ತು ಮುದ್ದೆ ಮಾಡಿಬಿಟ್ರೆ ಮಧ್ಯಾಹ್ನ ಊಟಕ್ಕಾಗುತ್ತೆ. ಸ್ಟಾರ್ಟ್ ಮಾಡಬೇಕೀಗ ಎಡಿಟಿಂಗು. ನಾನು ಆನ್ಲೈನಲ್ಲಿ ಕವರ್ಸ್ನ ಆರ್ಡ್ರ್ ಮಾಡಿದ್ದೆ. ಸ್ವಲ್ಪ ಸ್ಪೇಸು ಸೇವ್ ಮಾಡೋಣ, ಬಟ್ಟೆಗಳೆಲ್ಲ ಜೋಡಿಸೋಕೆ ಅಂತ. ಆದರೆ ನಾನು ಆರ್ಡ್ರ್ ಮಾಡಿದ್ದಕ್ಕೆ ಬಟ್ಟೆ ಜೋಡಿಸಿದೆ, ಆದರೆ ಇನ್ನೂ ಕಷ್ಟ ಆಗೋಯ್ತು ನನಗೆ ಬಟ್ಟೆ ಆರ್ಗನೈಸ್ ಮಾಡೋದಕ್ಕೆ. ಜಾಗನೇ ಸಾಕಾಗಿಲ್ಲ, ಹಾಗಂಗೆ ಇಟ್ಬಿಟ್ಟು ನೆನೆ ಬಿಟ್ಬಿಟ್ಟೆ. ಈಗ ನಾನು ನೀಟಾಗಿ ನಾನು ಮೊದಲು ಹೇಗೆ ಜೋಡಿಸ್ಕೊಂಡಿದ್ನೋ ಹಾಗೇ ಜೋಡಿಸ್ಕೋಬೇಕು. ಇಲ್ಲದವರೆ ನನಗೆ ವಾರ್ಡ್ರೋಬಲ್ಲಿ ಜಾಗ ಸಾಕಾಗಲ್ಲ. ಈ ಕವರ್ಸ್ ಎಲ್ಲ ರಿಮೂವ್ ಮಾಡಿ ನಾನು ಮೊದಲು ಹೇಗೆ ಜೋಡಿಸಿದ್ನೋ ಹಾಗೆ ಜೋಡಿಸ್ಬಿಟ್ಟು ಆರ್ಗನೈಸ್ ಮಾಡಬೇಕೀಗ. ಈಗ ಜೋಡ್ಸೋಕ್ಕೆ ಬೇಜಾರಾಗ್ತಾ ಇದೆ. ನೆನ್ನೆ ಅಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಎಲ್ಲ ತೆಗೆದು ನೀಟಾಗಿ ಕವರಲ್ಲಿ ಹಾಕಿ ಇಟ್ಟರೆ ಜಾಗನೇ ಸಾಕಾಗಲಿಲ್ಲ. ಅದಕ್ಕೋಸ್ಕರ ಹಾಗಾಗಿ ಇಟ್ಬಿಟ್ಟು ನಾಳೆ ಜೋಡಿಸ್ಕೊಳ್ಳೋಣ ಅಂತ ಬಿಟ್ಬಿಟ್ಟೆ. ಈಗ ಮಾಡಬೇಕಾ ಕೆಲಸನ. ಫೈನಲಿ ಮುಗೀತು ಜೋಡಿಸಿ. ನೋಡಿ, ನಾನು ಫಸ್ಟ್ ಹೀಗೆ ಜೋಡಿಸಿದ್ದು. ನನಗೇನೋ ಇದೇ ಬೆಸ್ಟ್ ಅನಿಸುತ್ತೆ. ನನಗೆ ಬೇಕಾದಂಗೆ ಕೈಗೆ ಸಿಗುತ್ತೆ, ಎತ್ಕೊಂಡು ರೆಡಿಯಾಗಿ ಹೋಗ್ಬೋದು. ಇಲ್ಲಂತೂ ಕೆಳಗಡೆ ನನ್ನ ಡೈಲಿ ವೇರ್ ಸ್ಯಾರಿಗಳು, ಇಲ್ಲಿ ಬೇಡದೇ ಅದನ್ನೆಲ್ಲ ಅಂದರೆ ರೇರ್ ಯೂಸ್ ಮಾಡೋದು. ಇಲ್ಲಿ ನಮ್ಮ ಮನೆಯವ್ರದ್ದು. ಆಯ್ತಪ್ಪ, ಮುಗೀತು ಇದು. ಈಗ ಸ್ವಲ್ಪ ನನ್ನ ಮಗ ಮಲಗಿದ್ದಾನೆ, ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಪೂಜೆಗೆ ಅಂತ ತೆಗ್ದಿರೋ ಕುಷನ್ದೆಲ್ಲ ಕವರ್ಸ್ನ ಹಾಕಿರಲಿಲ್ಲ. ಸೊ ಎಲ್ಲ ನೆಂಟರು ಹೋದ್ಮೇಲೆ ನೀಟಾಗಿ ಹಾಕೋಣ. ಪೂಜೆ ಟೈಮಲ್ಲಿ ಎಲ್ಲ ಎತ್ತಿಟ್ಬಿಟ್ಟಿದ್ದೋ ಅಲ್ವಾ ಫರ್ನಿಚರು, ಅದಕ್ಕೆ ಹಾಕಿರಲಿಲ್ಲ. ಈಗ ಕುತ್ಕೊಂಡು ಹಾಕ್ತಾಯಿದ್ದೀನಿ. ದೀಪ ಹೆಂಗೋ ಅತ್ತೆ ಮಾವ ಹೊರಗಡೆ ಹೋಗೋರಲ್ಲ, ನಾವು ಹೋಗ್ಬಿಟ್ಟು ಬರೋಣ. ಈಗ ಹೇಳ್ತಾರೆ ಪದ್ಮಿನಿ ಇವತ್ತು ಆಗಲ್ಲ, ನಾಳೆ ಹೋಯ್ತಾರೆ, ನಾಳೆ ಹೋಗೋದ ಅಂತ. ಇವನೇ ನನ್ನ ಗಂಡ, ಇವನೇ ಹೇಳ್ಬಿಡ್ತಾನೆ ಡೈಲಾಗ. ನೈಟ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ರೊಟ್ಟಿ ಚಪಾತಿ ಇಲ್ಲ ಇವತ್ತು, ಯಾವುದೇ ಸಾಂಬಾರು ಉಳ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ ನೈಟ್ಗೆ ಉಪ್ಪಿಟ್ಟು ಈಗ ಹಾಕ್ಕೊಂಡು ತಿನ್ನೋದೆ. ಹಾಯ್,
ಉಪ್ಪಿಟ್ಟು ಮಾಡಿದ್ದೆ ನೈಟ್ಗೆ. ಎಲ್ಲರೂ ಊಟ ಮಾಡಿದ್ವಿ, ಮುಗೀತು. ಊಟ ಮುಗೀತು ಎಲ್ಲರದು. ಈಗ ಮಲ್ಕೊಳ್ಳೋ ಟೈಮ್ ಆಯಿತು, ಮಲ್ಕೋಬೇಕು. ಹಾಗೆ ನನ್ನ ಲಾಗ್ನ ನಾನು ಇನ್ನೂ ಎಂಡ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಎಂಡ್ ಮಾಡಿಬಿಡೋಣ ಅಂತ ಮಾಡಿದೆ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ತುಂಬ ಲೇಟ್ ಆಗ್ತಿದೆ. ನಿಧಾನಕ್ಕೆ ಒಬ್ರೊಬ್ಬರೇ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಓಕೆ, ಇಟ್ಸ್ ಓಕೆ. ಬೇಗ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶುಭರಾತ್ರಿ.